ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೇನೆ. ಎಲ್ಲವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾನು ಈಗ ಚಟ್ನಿಗೆ ಹಸಿಮೆಣಸಿನಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇನ್ನ ಸಿಲಿಂಡರ್ ಬರೋದು ಇನ್ನ 1 ವಾರ ಆಗುತ್ತೆ ಅಂದ್ರು. ಇಲ್ಲಿ ಬೆಂಗಳೂರು ತುಂಬಾ ಇದಲ್ವಾ, ಯಾಕೆಂದ್ರೆ ಒಂದ್ಸಲ ಬುಕ್ ಮಾಡಿ ಬಂದು ಹೋಗ್ಬಿಟ್ಟಿದೆಯಲ್ಲ, ಅದಕ್ಕೆ ರಿಟರ್ನ್ ಬರೋದು ಇವಾಗ ಆಗಲ್ಲ ಅಂತ ಹೇಳಿದ್ರು. ಇನ್ನು 1 ವೀಕ್ ಆಗುತ್ತೆ ಅಂತ. ಸರಿ, ಅಷ್ಟ್ರೊಳಗೆ ಏನಾರ ಆದ್ರೆ ತಂದ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನೋಡಿ ಚಟ್ನಿಗೆ ರೆಡಿ ಮಾಡ್ಕೊಳ್ತೇನೆ. ಹುರಿಗಡ್ಲೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇಲ್ಲಿ ಈ ಕಡೆ ಚಪಾತಿ ಮಾಡ್ಲಿಕ್ಕೆ ಹಿಟ್ಟೆಲ್ಲ ಜರಡಿ ಇಟ್ಕೊಂಡಿದ್ದೀನಿ. ಇನ್ನು ತಿಳಿ ಸಾರು ಇದೆ, ನಿನ್ನೆ ಮಾಡಿದ್ದು. ಒಂದೇ ಸ್ಟವ್ ಆದ್ರಿಂದ ನಂಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದಾಗಿದ್ರೆ, ಗ್ಯಾಸ್ ಆಗಿದ್ರೆ 3 ಒಲೆ ಮೇಲೆ ಒಟ್ಟೊಟ್ಟಿಗೆ ಬೇಗ ಮಾಡ್ತಿದ್ದೆ. ಇವಾಗ ಸ್ಟವ್ ಅದು ಇಡ್ತಾ ಇದ್ದೀನಿ ಕಾಯ್ಲಿ ಅಂದ್ಬಿಟ್ಟು. ಚಟ್ನಿ ರುಬ್ಬ ಹಾಕ್ಬಿಟ್ಟು ಹಿಟ್ಟನ್ನ ಕಲ್ಸ್ಕೊಂಡು ಆಮೇಲೆ ಅವ್ರಿಗೆ ಅಂದ್ರೆ ಎಣ್ಣೆ ಏನು ಹಾಕಲ್ಲ, ಹಾಗೆ ಒಣ ರೊಟ್ಟಿ ತರ ಮಾಡಿ ಕೊಡ್ತೀನಿ. ಈ ಚಟ್ನಿಗೆ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಚಟ್ನಿ ರೆಡಿ ಆಯ್ತು. ತುಂಬಾ ನುಣ್ಣಗೆ ನಾನು ರುಬ್ಬಲ್ಲ, ನೈಸ್ ಆಗಿ ರುಬ್ಬಲ್ಲ. ಸ್ವಲ್ಪ ದರದರಿ ಇದ್ರೆ ಚೆನ್ನಾಗಿರುತ್ತೆ ರೊಟ್ಟಿಗೆ. ತುಂಬಾ ಸಾಫ್ಟ್ ಚಪಾತಿಗಾದ್ರೆ ನೈಸ್ ಚಟ್ನಿ ಅಂದ್ರೆ ಪಲ್ಯ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ. ಈಗ ನಾನು ಪಲ್ಯ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಈಗ ಹಿಟ್ಟನ್ನ ಕಲ್ಸ್ಕೊಳ್ತೀನಿ. ಫೈನಲಿ ಚಟ್ನಿ ರೆಡಿ ಆಗಿದೆ, ಹಿಟ್ಟು ರೆಡಿ ಆಯ್ತು. ಈಗ ನಾಯಿಗೆ, ನಮ್ಮ ಪುಟಾಣಿ ನಾಯಿ ಮರಿಗಳಿದಾವಲ್ಲ, ಅವಕ್ಕೆ ಹೊಟ್ಟೆ ಹಸಿವಾಗಿ ಇದೆ. ಅವ್ರು ತುಂಬಾ ಬೆಳಗ್ಗೆನೆ ಬಂದು ಬಾಗಿಲು ಒಂಥರ ಸೌಂಡ್ ಮಾಡ್ತಾ ಇದ್ವು, ಕೆರಿಯೋದು ಎಲ್ಲ ನೋಡಿ. ಇನ್ನ ತೆಗಿತಿದ್ದಂಗೆ ರೆಡಿ ಆಗ್ಬಿಟ್ಟಿದಾವೆ. ಅದು ರಾತ್ರಿ ನೆನ್ನೆ ಹಾಕಿದ್ದನ್ನ ಅಷ್ಟಿಂದ ಉಳಿಸಿದಾರೆ. ಅದನ್ನ ತೆಗ್ದ್ಬಿಟ್ಟು ತೊಳೆದು ತಿರ್ಗಾ ಈ ಹಾಲನ್ನ ಹಾಕ್ತೀನಿ. ಈಗ ಸ್ವಲ್ಪ ಹೊಟ್ಟೆ ಹಸಿವು ಇರುತ್ತಲ್ಲ, ಅದಕ್ಕೆ ಇಷ್ಟ ಹಾಲು. ಆಮೇಲೆ ಚಪಾತಿ ಆದ ನಂತರ ಆ ಚಪಾತಿನ ನೆನೆಸ್ಬಿಟ್ಟು ಹಾಲಲ್ಲಿ ಹಾಕ್ತೀನಿ. ಈಗ ತುಂಬಾ ಹೊಟ್ಟೆ ಹಸಿವಾಗಿರುತ್ತಲ್ಲ, ನಮ್ಮ ಮಕ್ಳು ಹೆಂಗೋ ಹಾಗೆ ಅಲ್ವಾ, ಅದಕ್ಕೋಸ್ಕರ. ಈಗ ನಾನು ಮೇಲೆ ಮೆಟ್ಲ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲೋ ಗಲೀಜ್ ಮಾಡಿದಾವೆ, ಸಿಕ್ಕಾಪಟ್ಟೆ ಗಲೀಜ್ ಮಾಡಿದಾವೆ. ನೋಡಿ, ಇಲ್ಲೆಲ್ಲ ಟಾಯ್ಲೆಟ್ ಎಲ್ಲ ಮಾಡ್ಬಿಟ್ಟಿದಾವೆ, ಇಲ್ಲಿ ಬಾತ್ರೂಮ್ ಮಾಡಿದಾವೆ. ಇದೆಲ್ಲ ನಾನು ತೆಗಿಬೇಕು. ಇಷ್ಟು ಕೆಲಸ ಮಧ್ಯೆ ನಾನು ಶಾರ್ಟ್ಸ್ ಮಾಡಿ ವಿಡಿಯೋ ಮಾಡಿ ಎಷ್ಟು ಕಷ್ಟ, ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ನನ್ಗೆ ಎಕ್ಸಾಮ್ಗೂ ಕೂಡ ಓದಕ್ಕೂ ಆಗ್ತಾ ಇಲ್ಲ. ನನ್ಗೆ ಇದೇ ಟೈಮ್ ಆಗೋಗ್ತಾ ಇದೆ, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಆದ್ರೂ ಪರವಾಗಿಲ್ಲ. ನೋಡಿ ಹೇಗ್ ಬರ್ತಾ ಇದೆ ಮೆಟ್ಲು ಹತ್ಕೊಂಡು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಟ್ರೈನ್ ಅಪ್ ಆಗ್ಬಿಟ್ಟಿದಾವೆ ಇಲ್ಲಿ. ನಾನ್ ಬಂದ್ರೆ ನನ್ ಹಿಂದೆ ಅನ್ನ ಹಾಕ್ತಾಳೆ ಅಮ್ಮ ಅಂತ ಬರ್ತಾ ಇದಾವೆ. ನೋಡಿ ಎಷ್ಟ್ ಚೆನ್ನಾಗ್ ಬಂದು ಅಭ್ಯಾಸ ಹೋಗ್ಬಿಟ್ಟಿದೆ. ಮುಂಚೆ ಬರಕ್ಕೆ ಕೆಳಗಿಳಿಯಕ್ಕೆ ಭಯ ಪಡವು, ಈಗ ಅವೇ ಬರ್ತವೆ, ಅವೇ ಹೋಗ್ತವೆ. ನೋಡಿ ಎಷ್ಟು ಹೊಟ್ಟೆ ಹಸಿವಾಗಿತ್ತೇನೋ ಪಾಪ. ಕುಯ್ತಾ ಇದೆ ಒಂದೇ ಉಸಿರಿಗೆ. ಆಮೇಲೆ ಇನ್ನೊಂದ್ ಗಂಟೆ ಬಿಟ್ಟು ಚಪಾತಿ ಎಲ್ಲ ರೆಡಿಯಾಗಿ ಇವ್ರಿಗೆಲ್ಲ ಕೊಟ್ಟು ಅವಕ್ಕೂನು ಹಾಲಲ್ಲಿ ಚಪಾತಿನ ನೆನೆಸಿ ಹಾಕ್ತೀನಿ. ಹಾಲು ಅನ್ನ ಅದೆಲ್ಲ ಹಾಕ್ತಾ ಇದೀವಿ, ಹೊಟ್ಟೆ ತುಂಬೇಕಲ್ಲ ಅಂದ್ಬಿಟ್ಟು. ಮತ್ತೆ ಮೊನ್ನೆ ಎಲ್ಲ ಬಾಳೆನೂ ಕೂಡ ತಿಂದಿದೆ. ಅದು ತರಕಾರಿ, ಕೋಸು ಕ್ಯಾರೆಟು ಎಲ್ಲ ಬೇಯಿಸಿ ಒಂಚೂರು ಉಪ್ಪು ಹಾಕೊಟ್ರೆ ಅವನ್ನೂ ತಿಂತವೆ, ಸ್ಮೂತ್ ಆಗಿ ಬೇಯಿಸಿದ್ರೆ. ಇದು ಕುಡಿಯಕ್ ನೀರು ನಾನು ಹಿಡಿತಾ ಇರೋದು, ಹೊಸ ಟ್ಯಾಂಕು, ಮೊನ್ನೆ ಹಾಕ್ಸಿರೋದು. ಮೊನ್ನೆ ಅಂದ್ರೆ ಸುಮಾರಲ್ಲೇ 3-4 ತಿಂಗಳಾಯ್ತು. ಹಾಗಾಗಿ ಏನು ಗಲೀಜಿರಲ್ಲ, ಅದಕ್ಕೋಸ್ಕರ. ನಮ್ಮ ಅಡಿಕೆ ಎಲ್ಲ ಹಣ್ಣಾಗ್ಬಿಟ್ಟಿದೆ, ಉದುರ್ತಾ ಇದೆ. ಈಗ ಆಲ್ರೆಡಿ ಒಂದು ಚಿಕ್ಕ ಬುಟ್ಟಿ ಅಷ್ಟು ಉದುರಿದಾವೆ, ಅದೆಲ್ಲ ಹಾಕ್ಕೊಂಡು ಇಡ್ಬೇಕು. ನೋಡಿ ಇಷ್ಟೆಲ್ಲ ತೊಳ್ದಿದೀನಿ. ಇವಾಗ ಅವೆಲ್ಲ ಗಲೀಜ್ ಮಾಡಿದ್ವಲ್ಲ, ನಮ್ಗೆ ಒಂಥರ ಗಾಳಿ ಬಂದ್ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸೋಪು ಮತ್ತೆ ಇದು ಫ್ರೆಶ್ನರು ಎಲ್ಲ ಹಾಕಿ ವಾಶ್ ಮಾಡಿದೀನಿ. ಇವಾಗ ಘಮ ಘಮ ಅಂತ ಇದೆ, ಅದಕ್ಕೋಸ್ಕರ. ನೀರೆಲ್ಲ ಇದೆ, ಅದನ್ನ ತಳ್ತಾ ಇದ್ದೀನಿ. ನೋಡಿ ನೀರು ನಿಂತ್ಕೊಳ್ಳುತ್ತೆ, ಇಲ್ಲಿ ಬೇಗ ಹೋಗಲ್ಲ, ಅದಕ್ಕೆ ಅದನ್ನೆಲ್ಲ ತಳ್ತಾ ಇದ್ದೀನಿ.
ನೋಡಿ ಎಷ್ಟು ನೀರು ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ತೊಳೆದ್ರೂ ಆ ಕೆಳಗಡೆ ಎಲ್ಲ ಹೋಗಿತ್ತಲ್ಲ ಆ ಬಾಕ್ಸ್ ಕೆಳಗೆ ಅದು ತಿರ್ಗಾ ಪುನಃ ಈ ಕಡೆ ಕೆಳಗೆ ಇಳಿದಿದೆ. ಅದಕ್ಕೆ ಇದೊಂದು ಸ್ವಲ್ಪ ನೀರೆಲ್ಲ ತಳ್ಳಿ ಬಟ್ಲಿಗೂ ನೀರು ಹಾಕಿ ನೀಟಾಗಿ ಇನ್ನೊಂದ್ಸಲ ತೊಳೆದ್ಬಿಟ್ರೆ ಆಯಿತು. ನೀಟಾಗಿರುತ್ತೆ ನೋಡಿ ಯಾವ ಥರ. ಇನ್ನು ತುಂಬ ಕೆಲಸ ಇದೆ ಸ್ನೇಹಿತರೆ. ನನಗೆ ತುಂಬ ಈಗಾಗಲೇ ಸಾಕಾಗಿದೆ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಲ್ಲಿಂದ ಅಲ್ಲಿವರೆಗೂ ಫುಲ್ ಎಲ್ಲ ತೊಳೆದು ಕ್ಲೀನ್ ಆಯಿತು, ಸಾಕಾಗೋಯ್ತು. ಈಗ ಅವಕ್ಕೆ ಫುಡ್ ಹಾಕಬೇಕು ಸ್ನೇಹಿತರೆ. ಇವ್ರಿಗೆಲ್ಲ ರೊಟ್ಟಿ ಅಡುಗೆ ಎಲ್ಲ ಮಾಡಿ ಇನ್ನೂ ತುಂಬ ಕೆಲಸ ಬಾಕಿ ಇದೆ. ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ.